ಇವತ್ತಿನ ಒಂದು ಪರಿಶೀಲನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮಗೆ ನ್ಯಾಯಯುತವಾದ ಒಂದು ಪಿಂಚಣಿ ಸೌಲಭ್ಯವನ್ನು ಕೇಂದ್ರ ಸರ್ಕಾರ ನೀಡಬೇಕು. ಜೊತೆಗೆ ಉತ್ಪಾದನಾ ಪ್ರಾಧಿಕಾರಸ್ಥರು ಕೂಡ ನೀಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳೋದಿಷ್ಟೇ, ನಮ್ಮ ಒಂದೇ ಒಂದು ಕಾರ್ಯಕ್ರಮ ಏನಂದರೆ ನಮಗೆ ಗೌರವಯುತವಾದ ನ್ಯಾಯಯುತವಾದ ಒಂದು ನೆಮ್ಮದಿಯಾದ ಜೀವನ ಮಾಡಬೇಕು ಅಂದರೆ ನಮಗೆ ನಮ್ಮ ನಿವೃತ್ತಿ ಜೀವನಕ್ಕೆ ಅನುಗುಣವಾಗಿ ನಮಗೆ ಪೆನ್ಷನನ್ನು ನೀಡಬೇಕು. ಯಾಕೆಂತಂದರೆ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಕಳೆದ 4 ವರ್ಷಗಳ ಕೆಳಗೆ ಈ ನಿವೃತ್ತ ನೌಕರರಿಗೆ ನ್ಯಾಯಯುತವಾದ ಒಂದು ಪೆನ್ಷನ್ ಸೌಲಭ್ಯ ನೀಡಬೇಕು ಅಂತ ಆದೇಶ ನೀಡಿದೆ. ಈ ಆದೇಶ 4 ವರ್ಷ ಕಳೆದರೂ ಕೂಡ ಅವರು ಅದನ್ನು ಅನುಷ್ಠಾನಗೊಳಿಸ್ತಾರೆ, ವಿಳಂಬ ನೀತಿನ ಅನುಸರಿಸ್ತಾ ಇದ್ದಾರೆ. ಪುನರ್ವಿಮರ್ಶೆ ಅರ್ಜಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಉತ್ಪಾದನಾ ಪ್ರಾಧಿಕಾರಸ್ಥರು ಅದನ್ನು ಸಲ್ಲಿಸಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಪುನರ್ವಿಮರ್ಶೆ ಅರ್ಜಿನಲ್ಲಿ ಯಾವುದೇ ತಿರುಳಿಲ್ಲ, ಅದರಲ್ಲಿ ಯಾವುದೇ ಅಂಶಗಳಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟ ಆದೇಶವನ್ನು ಏನು ನೀಡಿದೆ ಅಂತಂದರೆ ಈ ಎಲ್ಲ ನಿವೃತ್ತ ನೌಕರರು ಸಂಕಷ್ಟದಲ್ಲಿದ್ದಾರೆ, ಅವರ ವಂತಿಗೆಗೆ ತಕ್ಕನಾಗಿ ಒಂದು ಪೆನ್ಷನನ್ನು ನೀಡಬೇಕು ಅಂತ ಆದೇಶ ನೀಡಿದರೂ ಕೂಡ ಇವರು ಯಾವುದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನನ್ನ ಹೆಸರು ನಂಜುಂಡೇಗೌಡ ಅಂತ. ನಾನು ಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಕಾನೂನು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಾನು ಮುಖ್ಯ ಕಾನೂನು ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀನಿ. ನನಗೆ 2,087 ರೂಪಾಯಿ ಪೆನ್ಷನ್ ಬರ್ತಾಯಿದೆ. 37 ವರ್ಷ ಸೇವೆ ಸಲ್ಲಿಸಿ ಕೇವಲ 2,000 ರೂಪಾಯಿನಲ್ಲಿ ಜೀವನ ಮಾಡೋದು ಅಂತಂದರೆ ನಾವೇ ಅದನ್ನು ಲೆಕ್ಕ ಹಾಕ್ಬೋದು. ಯಾಕೆಂದರೆ ನನ್ನಂತೆಯೇ ಸಾವಿರಾರು ಜನ ಕಾರ್ಮಿಕರು ನೌಕರರು ನಿವೃತ್ತರಾಗಿ ಅವರು ಕೂಡ 1,000, 2,000, 3,000 ಈ ರೀತಿ ಒಂದು ಪೆನ್ಷನ್ ಪಡಿತಾ ಇದ್ದಾರೆ. ಎಲ್ಲ ನಿವೃತ್ತ ನೌಕರರು ತುಂಬ ಸಂಕಟದಲ್ಲಿದ್ದಾರೆ. ಅವ್ರಿಗೆ ಯಾವುದೇ ವಿಮಾ ಸೌಲಭ್ಯ ಇಲ್ಲ. ಅವರು ವಯೋವೃದ್ಧರಾಗಿದ್ದು ಅವರೆಲ್ಲರೂ ಕೂಡ ಈ ಒಂದು ಸಂಜೆ ಕಾಲದಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾರೆ. ಅವರ ಜೀವನ ಒಂದು ನೆಮ್ಮದಿಯಾಗಿ ಕಳಿಬೇಕು ಅಂತಂದರೆ ಅವರಿಗೆ ನ್ಯಾಯಯುತವಾದ ಒಂದು ಪಿಂಚಣಿನ ನೀಡಬೇಕು ಅಂತ ತಮ್ಮ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ.